ಫಾಲ್ಸ್ನಲ್ಲಿ ಜಿಗಿಜಿಗಿತ, ಇರ್ಪೂನಲ್ಲಿ ಮಸ್ತ್ ಆಯ್ತು ಲಕಡಿ, ಚೇಲಾವರ ಜಲಪಾತದ ಚಮಕ್. ಇದುವೇ ಈ ಹೊತ್ತಿನ ವಿಶೇಷ. ಏನ್ ಚಂದಾನೆ. ಕೊಡಗು ಅಂದರೆ ತಕ್ಷಣ ನೆನಪಾಗೋದು ಇಲ್ಲಿನ ಪ್ರಾಕೃತಿಕ ಸೌಂದರ್ಯ. ಅದರಲ್ಲೂ ಮಳೆಗಾಲ ಕಳೆದ ಮೇಲೆ ಎತ್ತ ನೋಡಿದ್ರೂ ಹಸಿರೇ ಹಸಿರು, ಜೊತೆಗೆ ಅಲ್ಲಲ್ಲಿ ಕೇಳುವ ಜುಳು ಜುಳು ಶಬ್ದ, ಮಂಜು ಮುಸುಕಿನ ವಾತಾವರಣ ಎಲ್ಲರನ್ನೂ ಕೈಬೀಸಿ ಕರೆಯುತ್ತೆ. ಮೈಸೂರಿನಿಂದ ಕುಶಾಲನಗರ ಕಳೆದು ಮಡಿಕೇರಿಯತ್ತ ನಿಮ್ಮ ಪ್ರಯಾಣ ಆರಂಭವಾದರೆ ನಿಮ್ಮನ್ನ ಸ್ವಾಗತಿಸುತ್ತದೆ ರಸ್ತೆಯ ಎರಡು ಬದಿಯಲ್ಲಿರುವ ಹಚ್ಚ ಹಸುರಿನ ಕಾಫಿ ಎಸ್ಟೇಟ್. ಮಂಜಿನ ನಗರಿ ಹತ್ತಿರವಾಗುತ್ತಿದ್ದಂತೆ ಚುಮು ಚುಮು ಚಳಿಯ ಅನುಭವವಾಗುತ್ತದೆ. ಮಂಜು ಮಳೆಯ ಜುಗಲ್ಬಂದಿಗೆ ಸಾಕ್ಷಿಯಾಗುವ ಇಲ್ಲಿನ ರಾಜಾ ಸೀಟು, ಸ್ಟೋನ್ ಹಿಲ್, ಸ್ಟೀವರ್ಟ್ ಹಿಲ್ಸ್, ಹಿಲ್ ರೋಡ್ ಹೀಗೆ 10 ಹಲವು ಮಡಿಕೇರಿಯ ತಾಣಗಳು ಮಳೆಯ ನಂತರ ಆಗಿಂದಾಗೆ ಮಂಜಿನಿಂದ ಕೂಡಿರುವ ಮೂಲಕ ಮಳೆಗೆ ರೆಸ್ಟ್ ನೀಡುತ್ತದೆ. ಅಂಗಳದಲ್ಲಿ ಮೋಡಗಳ ಚಲನೆ, ಹಚ್ಚ ಹಸಿರಿನಿಂದ ಕಂಗೊಳಿಸೋ ಪರ್ವತಗಳನ್ನ ನೋಡೋದೇ ಕಣ್ಣಿಗೆ ಆನಂದ. ಮಳೆ ಬಿಟ್ಟು ಹೋದಾಗ ಕಾಡಿನ ಸೀರೆಯನ್ನು ನೋಡೋಕ್ಕೆ ಭಾಳ ರಮಣೀಯವಾಗಿರ್ತದೆ. ಹಸುರಾಗಿ ಹಸಿರು ಚಾಚಿಕೊಂಡು ಬೆಟ್ಟಗಳಲ್ಲೂ ಚಾಚಿಕೊಂಡಿರುತ್ತೆ. ನೋಡ್ತಾ ಇದ್ದಾಗ ಭಾಳ ಖುಷಿ ಅನಿಸ್ತದೆ. ತುಂಬ ಜನಗಳು ಇಲ್ಲಿ ಬಂದು ಅದನ್ನ ಸವಿತಾರೆ. ಪುಟ್ಟನಗರಿ ಮಡಿಕೇರಿಯಲ್ಲಿ ಈ ಅನುಭವ ಸಿಗುತ್ತದೆ. ಜಿಲ್ಲಾ ಕೇಂದ್ರದಿಂದ ಸ್ವಲ್ಪ ದೂರ ಹೋದರೆ ಇನ್ನಷ್ಟು ಥ್ರಿಲ್ಲಿಂಗ್ ಅನುಭವ ನೀಡುವ ಸ್ಥಳಗಳಿವೆ. ಮಳೆ ನಿಂತ ನಂತರ ಇಲ್ಲವೇ ಸಂಜೆ ಹೊತ್ತಿನಲ್ಲಿ ಹಸಿರು ರಾಶಿಯ ಬೆಟ್ಟಗಳ ಮೇಲೆ ಮಂಜಿನ ಆಟ ನೋಡುವುದಕ್ಕೆ ಸಾಧ್ಯ. ಈ ಮಡಿಕೇರಿಯ ಮಂಜಿನ ಅನುಭವದ ನಂತರ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾದ ಸುಂದರ ತಾಣಗಳು ಅಂದರೆ ಇಲ್ಲಿನ ಜಲಪಾತಗಳು. ಅದರಲ್ಲಿ ಚಿಕ್ಕ ಪುಟ್ಟ ಜಲಪಾತಗಳ ಸೌಂದರ್ಯ ಸವಿಬೇಕು ಅಂದರೆ ಕರ್ನಾಟಕ ಕೇರಳ ಗಡಿಯಲ್ಲಿರುವ ಕರಿಕೆಗೆ ತೆರಳಬೇಕು. ಬನ್ನಿ ಮತ್ತೆ ಆಗ್ತಡ ತಂಪಾದ ಸ್ಥಳದಲ್ಲಿ ಸಖತ್ತಾಗಿ ಒಂದು ರೌಂಡನ್ನು ಹೋಗಿ ಬರೋಣ.
ಭಾಗದಲ್ಲಿ ಬೆಟ್ಟಗಳಿಗೆ ಮುತ್ತಿಕ್ಕುವ ಮೋಡಗಳು, ಮತ್ತೊಂದೆಡೆ ಮಂಜಿನಾಟ. ಪ್ರಯಾಣ ಆರಂಭವಾಗುತ್ತಿದ್ದಂತೆ ದಟ್ಟ ಕಾಡು, ಅವುಗಳ ಮಧ್ಯೆ ಹುಟ್ಟಿ ರಸ್ತೆಗೆ ಬರುವ ಚಿಕ್ಕ ಪುಟ್ಟ ಝರಿಗಳು. ಹೌದು, ಇದು ಕೊಡಗಿನ ಕರಿಕೆ ಭಾಗಕ್ಕೆ ತೆರಳುವ ಮಾರ್ಗದಲ್ಲಿ ಸಿಗುವ ಪ್ರಕೃತಿಯ ಸೊಬಗು. ಭಾಗಮಂಡಲದಿಂದ ಕೇರಳದ ಗಡಿಗಿರುವ ಸುಮಾರು 30 ಕಿಲೋಮೀಟರ್ನ ಪ್ರಯಾಣದಲ್ಲಿ ಈ ರೀತಿಯ 30ಕ್ಕೂ ಹೆಚ್ಚು ಪುಟ್ಟ ಜಲಪಾತಗಳು ದಾರಿಯುದ್ದಕ್ಕೂ ಸಿಗುತ್ತವೆ. ಮಡಿಕೇರಿಯಿಂದ ಬರುವಾಗ ಭಾಗಮಂಡಲ ಸೈಡು ಈ ಸೈಡೆಲ್ಲ ಸೂಪರಾಗಿ ಚೆನ್ನಾಗಿರ್ತದೆ. ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿರ್ತದೆ ನೋಡೋಕ್ಕೆ. ಫುಲ್ಲು ಪ್ಲೇಸ್ ಎಲ್ಲ ಇದೆ ನೋಡೋಕ್ಕೆ. ಕಾಡಿನಲ್ಲಿ ಸುಮಾರು ಜನ ಕೇರಳದಲ್ಲಿ ಕಾಡು ನೋಡೋದವರು ಇರ್ತಾರೆ. ಅವರಿಗೆಲ್ಲ ಈ ಕಡೆ ಬಂದರೆ ಚೆನ್ನಾಗಿರ್ತದೆ ಕಾಣಿಸುವಾಗ. ತಲಕಾವೇರಿ ವನ್ಯಧಾಮಕ್ಕೆ ಸೇರುವ ಈ ಪ್ರದೇಶ ಬ್ರಹ್ಮಗಿರಿ ಬೆಟ್ಟಗಳ ಶ್ರೇಣಿಯ ವ್ಯಾಪ್ತಿಗೆ ಬರುತ್ತದೆ. ಅತಿ ಹೆಚ್ಚು ಮಳೆ ಬೀಳುವ ಈ ಹಸಿರು ಕಾನನದ ಮಧ್ಯೆ ಜಲಪಾತಗಳ ದೃಶ್ಯ ನೋಡುತ್ತಾ ಸಾಗುವುದೇ ರೋಮಾಂಚನಕಾರಿ. ಬೇಸಿಗೆಯಲ್ಲಿ ಝರಿಗಳು ಎಲ್ಲಿವೆ ಎಂದು ಹುಡುಕುವುದೇ ಕಷ್ಟ. ಅಂಥದ್ರಲ್ಲಿ ಮಳೆ ನಿಂತ 1 ತಿಂಗಳಿನಲ್ಲಿ ಕಾಣಸಿಗುವ ಈ ಪುಟ್ಟ ಪುಟ್ಟ ಜಲಪಾತಗಳನ್ನ ಕಣ್ತುಂಬಿಕೊಳ್ಬೇಕು. ಹಾಯಿಸಿದಷ್ಟು ಕಾಣಸಿಗುವ ಹಚ್ಚ ಹಸುರಿನ ಬೆಟ್ಟಗಳ ಸಾಲು, ಬೆಟ್ಟದ ಮೇಲೆ ಹುಲುಸಾಗಿ ಬೆಳೆದಿರುವ ಹುಲ್ಲು, ಈ ನಡುವೆ ಸೀಳಿಕೊಂಡು ಬರುತ್ತಿರುವ ಕುಮಾರಧಾರಾ ನದಿ, ಇದು ಪುಷ್ಪಗಿರಿಯ ಗಮ್ಮತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುವ ಪುಷ್ಪಗಿರಿ ವನ್ಯಧಾಮದಲ್ಲಿ ಹುಟ್ಟಿ ಮಲ್ಲಳ್ಳಿ ಬಳಿ ಹಾಲ್ನೊರೆಯನ್ನ ಸೂಸುತ್ತಾ ಧುಮ್ಮಿಕ್ಕುವ ಮಲ್ಲಳ್ಳಿ ಜಲಪಾತ ನೋಡುವುದೇ ಒಂದು ಭಾಗ್ಯ. ಮೋಜು ಮಸ್ತಿಗೇನು ತೊಂದರೆ ಇಲ್ಲ, ಸ್ವಲ್ಪ ಅಪಾಯ ಇದೆ. ಯಾರು ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ, ಮತ್ತು ಯಾವುದೇ ಫಲಕಗಳಿಲ್ಲ. ಇಂಥ ಜಾಗದಲ್ಲಿ ಇಳಿಬೇಕು, ಈ ಜಾಗದಲ್ಲಿ ಇರಬೇಕು ಅನ್ನೋ ಯಾವುದು ಫಲಕಗಳಿಲ್ಲ. ಮತ್ತು ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಒಂದು ಸ್ವಲ್ಪ ಗಮನ ಕೊಡಬೇಕು ಅಂತ ಎಲ್ಲರ ಅನಿಸಿಕೆ. ಕಾರಣ ಒಂದು ರಸ್ತೆಗಳು ಹದಗೆಟ್ಟಿರೋದ್ರಿಂದ. ಅದರಲ್ಲೂ ಈ ಜಲಪಾತದ ತಳಭಾಗಕ್ಕೂ ಹೋಗುವುದಕ್ಕೆ ಸಾಧ್ಯವಿರೋದ್ರಿಂದ ಜಲಪಾತ ಸಮೀಪಿಸುತ್ತಿದ್ದಂತೆ ಧುಮ್ಮಿಕ್ಕುವ ನೀರಿನಿಂದ ಹಾರುವ ನೀರಿನ ಹನಿ ಮಜಾ ನೀಡುತ್ತದೆ.
ಮಳೆಗಾಲದಲ್ಲಿ ಕೊಡಗಿನ ಸೌಂದರ್ಯ ಡಬಲ್ ಆಗುತ್ತದೆ. ಇದನ್ನ ನೀವು ಸವಿಯಬೇಕಾದ್ರೆ ಬೇಗ ಇತ್ತ ಕಡೆ ಬನ್ನಿ. ಮಡಿಕೇರಿಯಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್. ಅಬ್ಬಾ, ಈ ಸುಂದರ ಪರಿಸರದಲ್ಲಿ ಹೋಗಿ ಬಂದ್ಮೇಲೆ ಮನಸ್ಸಿಗೆ ಸಖತ್ ಖುಷಿ ಸಿಗುತ್ತೆ. ನೀವು ಇತ್ತ ಹೆಜ್ಜೆ ಹಾಕಿದ್ರೆ ಸುಮಧುರ ಕ್ಷಣಗಳು ನಿಮ್ಮದಾಗುತ್ತೆ. ಇದು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.